ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾನ್ ಮುದ್ದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅರಳಿಕಟ್ಟೆ ಗದ್ಯ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳು, ಭಾಷಾಭ್ಯಾಸದ ಉತ್ತರಗಳನ್ನು ನಾವು ನೋಡೋಣ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ವಾಟ್ಸಪ್ ಚಾನಲ್ ಲಿಂಕ್ ಇದೆ. ನೀವು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅಲ್ಲಿ ನಾ ಈ ವಿಡಿಯೋ ಲಿಂಕು ಮತ್ತು ನೋಟ್ಸ್ ಲಿಂಕ್ಗಳನ್ನು ಕೂಡ ಶೇರ್ ಮಾಡ್ತಾ ಇರ್ತೇನೆ. ಇದೇ ನೋಟ್ಸನ್ನು ಮಹಾಂತ್ ಮುದ್ದನ್ನ ಬ್ಲಾಗ್ ಸ್ಪಾಟ್ನಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಹಾಂತ್ ಮುದ್ದನ್ನ ಬ್ಲಾಗ್ ಸ್ಪಾಟ್ದ ಲಿಂಕ್ ಕೂಡ ಇದೆ. ನೀವು ಅಲ್ಲಿ ಹೋಗಿ ಈ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ನೀವು ಬರೆದಿಟ್ಕೊಳ್ಬೋದು. ಸರಿನಾ? ಓಕೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಸೆ ಯಾವುದು? ಅಶ್ವತ್ಥ ಪ್ರತಿಷ್ಠೆ ಮಾಡಿ ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟುವುದು ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಸೆಯಾಗಿತ್ತು. ಶೇಷಪ್ಪನವರು ಜೀವನೋಪಾಯಕ್ಕೆ ಏನು ಮಾಡುತ್ತಿದ್ದರು? ಶೇಷಪ್ಪನವರು ನಿತ್ಯ ಭಿಕ್ಷೆ ಬೇಡುವುದರ ಮೂಲಕ ತಮ್ಮ ಜೀವನೋಪಾಯವನ್ನು ಮಾಡುತ್ತಿದ್ದರು. ಶೇಷಪ್ಪನವರು ಅಶ್ವತ್ಥ ಕಟ್ಟೆಯನ್ನು ಕಟ್ಟಲು ಗುರುತಿಸಿದ ಸ್ಥಳ ಯಾವುದು? ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗದಲ್ಲಿ ಅವರು ಅಶ್ವತ್ಥ ಕಟ್ಟೆಯನ್ನು ಕಟ್ಟಲು ಗುರುತಿಸಿದ್ದರು. ಅರಳಿಕಟ್ಟೆ ಗದ್ಯ ಭಾಗದ ಆಕರ ಗ್ರಂಥ ಯಾವುದು? ಅರಳಿಕಟ್ಟೆ ಗದ್ಯ ಭಾಗದ ಆಕರ ಗ್ರಂಥ ಡಾಕ್ಟರ್ BGL ಸ್ವಾಮಿಯವರ ಇದು ಹಸಿರು ಅಂತದಲ್ಲ, ಅದು ಹಸೂರು. ಓಕೆ, ಇನ್ನು ಅದು ಇಲ್ಲೇನಿದೆ, ಇದು ಹಸಿರು ಇದ್ದಿದ್ದು ಸು ಆಗ್ಬೇಕು ನೋಡ್ರಿ. ಪಾಯಿಂಟರ್ ಎಸ್, ಇದ ಸಿ ಆಗ್ಯದಲ್ಲ, ಇದ್ರ ಬದಲು ಇದೇನಾಗ್ಬೇಕಂದ್ರೆ ಇದು ಎಸ್ ಸಿ ಹೋಗ್ಯದು ಸು ಆಗಬೇಕು. ಹಸೂರು ಹೊನ್ನು. BGL ಸ್ವಾಮಿಯವರ ಪೂರ್ಣ ಹೆಸರೇನು? BGL ಸ್ವಾಮಿಯವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. 3-4 ವಾಕ್ಯಗಳಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು. ಶೇಷಪ್ಪನವರ ದೇಹಾರೋಗ್ಯದ ಸ್ಥಿತಿ ಹೇಗಿತ್ತು? ಶೇಷಪ್ಪನವರಿಗೆ ಸುಮಾರು 75ರಿಂದ 80 ವರ್ಷ ವಯಸ್ಸಾಗಿರಬಹುದು. ಕೃಶವಾದ ಅಂದರೆ ಸಣಕಲು, ಬಡಕಲು ದೇಹ, ಕುಳಿ ಬಿದ್ದ ಕಣ್ಣು ಅಂದರೆ ಕಣ್ಣು ಒಳಗೆ ಸಿಕ್ಕೊಂಡಿರ್ತದೆ, ಅದು ಕುಳಿ ಬಿದ್ದ ಕಣ್ಣು ಅಂತಾರ. ದೃಷ್ಟಿ ಮಾಂದ್ಯ, ಸರಿಯಾಗಿ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಹಾಗೂ ಕಿವಿಯಂತೂ ಕೇಳಿಸುತ್ತಲೇ ಇರಲಿಲ್ಲ. ಅವರು ಕೈಯಲ್ಲಿ ಕೋಲು ಹಿಡಿಯದೆ ಒಂದು ಹೆಜ್ಜೆಯನ್ನೂ ಇಡುವಂತಿರಲಿಲ್ಲ. 2ನೇ ಪ್ರಶ್ನೆ, ಶೇಷಪ್ಪನವರು ತಮ್ಮ ಆಸೆ ನೆರವೇರಿದುದರಿಂದ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸಿದರು? ಶೇಷಪ್ಪನವರು ತಾಮ್ರದ ಪಂಚಪಾತ್ರೆ, ಉದ್ಧರಣೆ, 1 ಬಾಳೆಹಣ್ಣು, 2 ಸೇವಂತಿಗೆ ಹೂವು ಹಾಗೂ 1 ಅನಂತ ವಸ್ತ್ರವನ್ನು ತಂದು ಲೇಖಕರ ಸೋದರತ್ತೆಯ ಕೈಲಿಟ್ಟರು. ಇವುಗಳನ್ನು ಯಜಮಾನರಿಗೆ ತಲುಪಿಸಿ ಬಿಡಿ, ನನ್ನ ಋಣ ತೀರಿತು. ಮತ್ತೊಮ್ಮೆ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ ಎಂದು ಹೇಳುವ ಮೂಲಕ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದರು. ಶೇಷಪ್ಪನವರ ಆಸೆಯನ್ನು ಗಮನಿಸಿದ ಲೇಖಕರಿಗೆ ಬಾಲ್ಯದಲ್ಲಿ ಅನಿಸಿದ್ದೇನು? ಶೇಷಪ್ಪನವರ ಅಶ್ವತ್ಥ ಪ್ರತಿಷ್ಠೆಯ ಆಸೆಯನ್ನು ಗಮನಿಸಿದ ಲೇಖಕರಿಗೆ ಬಾಲ್ಯದಲ್ಲಿ ಅಶ್ವತ್ಥ ಗಿಡವನ್ನೇಕೆ ನೆಡಬೇಕು ಎನಿಸಿತ್ತು. ನೆಟ್ಟು ಜಗುಲಿ ಕಟ್ಟಿಸದೇ ಹೋಗಿದ್ದರೆ ಯಾರು ಅಳುತ್ತಿದ್ದರು? ಈ ಮುದುಕ ತನ್ನ ಯಾಚನೆಯಿಂದ ಜನರಿಗೆ ಏಕೆ ತೊಂದರೆ ಮಾಡುತ್ತಾನೆ ಎಂದು ಅವರಿಗೆ ಅನಿಸಿತ್ತು. ಅಶ್ವತ್ಥ ಕಟ್ಟೆ ಜನರಿಗೆ ಹೇಗೆ ಉಪಯುಕ್ತವಾಗಿದೆ? ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳು ಅಶ್ವತ್ಥ ಮರದಡಿಯಲ್ಲಿಯೇ ನಡೆಯುತ್ತವೆ. ಪಂಚಾಯಿತಿಗಳಿಗೆ ಇದು ಚಾವಣಿಯಾಗುತ್ತದೆ. ಮದುವೆ ಮುಂಜಿಗಳಿಗೆ ಕಲ್ಯಾಣ ಮಂಟಪವಾಗಿ, ಪ್ರವಾಸಿಗರಿಗೆ ಮತ್ತು ಯಾತ್ರಾರ್ಥಿಗಳಿಗೆ ಸತ್ರವಾಗಿ, ಮಕ್ಕಳ ಆಟ ಪಾಠಗಳಿಗೆ ಕಾಪಾಗಿ ಅಂದರೆ ಕಾವಲಾಗಿ, ನೆರಳಾಗಿ, ಹಿರಿಯರ ವಿಚಾರ ವಿನಿಮಯಕ್ಕೆ ಆಶ್ರಯವಾಗಿ ಉಪಯುಕ್ತವಾಗಿದೆ. ಲೇಖಕರು ಶೇಷಪ್ಪನವರಿಗೆ ಕೃತಜ್ಞತೆ ಅರ್ಪಿಸಿದ್ದು ಏಕೆ? ಶೇಷಪ್ಪನವರು ತಮಗೆ ಸರಿ ಎನಿಸಿದ ಉದ್ದೇಶವನ್ನು ಕಂಡುಹಿಡಿದು ಅದನ್ನು ಋಣ ತೀರಿಸುವ ಕರ್ತವ್ಯವೆಂದು ಬಗೆದಿದ್ದರು. ತದೇಕ ಚಿತ್ತತೆಯಿಂದ ಅದರ ಸಾಧನೆಯಲ್ಲಿ ತೊಡಗಿ ಕೃತಕೃತ್ಯರಾದ ಇಂತಹ ಮಹಾನುಭಾವರ
ನಿಷ್ಠೆಯನ್ನು ಕಂಡು ಲೇಖಕರು ಅವರಿಗೆ ಕೃತಜ್ಞತೆ ಅರ್ಪಿಸಿದರು. 7 ವಾಕ್ಯ. ಶೇಷಪ್ಪನವರ ವ್ಯಕ್ತಿತ್ವದ ವಿಶೇಷತೆಗಳೇನು? ಶೇಷಪ್ಪನವರು ಕೃಶವಾದ ದೇಹ ಹೊಂದಿದ್ದ, ಕಣ್ಣು ಕಿವಿ ಮಂದವಾಗಿದ್ದ ವೃದ್ಧರು. ನಿತ್ಯ ಭಿಕ್ಷೆಯಿಂದ ಜೀವನ ನಡೆಸುತ್ತಿದ್ದ ಅವರಲ್ಲಿ ಅಶ್ವತ್ಥ ಪ್ರತಿಷ್ಠೆ ಮಾಡಿ ಮರಕ್ಕೊಂದು ಕಟ್ಟೆ ಕಟ್ಟುವ ಉತ್ಕಟ ಆಸೆ ಇತ್ತು. ತಕರಾರುಗಳು ಅಂದರೆ ತೊಂದರೆಗಳು, ಅಡ್ಡಿ ಆತಂಕಗಳು, ಅಡೆತಡೆಗಳು ಬಂದರೂ ಛಲ ಬಿಡದೆ ಲೇಖಕರ ತಂದೆಯವರ ನೆರವಿನಿಂದ ಆಸೆ ಪೂರೈಸಿಕೊಂಡು ಋಣ ತೀರಿಸಿಕೊಂಡರು. ಕೃತಜ್ಞತೆಯ ಸಂಕೇತವಾಗಿ ತಾಮ್ರದ ಪಂಚಪಾತ್ರೆ, ಉದ್ಧರಣೆ, ಹೂವು ಇತ್ಯಾದಿಗಳನ್ನು ತಂದುಕೊಟ್ಟರು. ತಮಗೆ ಮನೆಯಿಂದಲೇ ಅನ್ನದಾನದ ವ್ಯವಸ್ಥೆ ಇದ್ದರೂ ಬೇಡವೆಂದು ತಮ್ಮ ಭಿಕ್ಷಾಟನೆಯ ಕಾಯಕವನ್ನೇ ಮುಂದುವರಿಸಿದರು. ಒಟ್ಟಾರೆಯಾಗಿ ಶೇಷಪ್ಪನವರು ಛಲ, ಕೃತಜ್ಞತಾ ಭಾವನೆ, ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥ ಸೇವೆಯ ಸಾಕಾರ ಮೂರ್ತಿಯಾಗಿದ್ದರು. ಶೇಷಪ್ಪನವರಿಗೂ ಲೇಖಕರ ಸೋದರತ್ತೆಗೂ ನಡೆದ ಸಂಭಾಷಣೆ ಕುರಿತು ಬರೆಯಿರಿ. ಕೃತಜ್ಞತೆ ಸಲ್ಲಿಸಿ ಹೊರಡಲು ಉದ್ಯುಕ್ತರಾದ ಶೇಷಪ್ಪನವರನ್ನು ಕುರಿತು ಲೇಖಕರ ಸೋದರತ್ತೆ. ಇಲ್ಲಿ ಸೋದರತ್ತೆಯು ಒಂದಿಷ್ಟು ಹಾಲು ಕುಡಿದು ಹೋಗಬೇಕು ಎಂದರು. ಅದಕ್ಕೆ ಶೇಷಪ್ಪನವರು, ಇಲ್ಲಮ್ಮ, ಇವತ್ತು 4 ಜನಕ್ಕೆ ಭೋಜನ ಬಡಿಸಬೇಕು, 4-5 ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳಬೇಕು, ಅನ್ನ ಶಾಂತಿಗೆ ಬರುವವರನ್ನು ಕಾಯಿಸಬಾರದು ಎಂದರು. ಆಗ ಸೋದರತ್ತೆ ಅಕ್ಕಿ, ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ ಎಂದರು. ಅದಕ್ಕೆ ಶೇಷಪ್ಪನವರು, ಬೇಡಮ್ಮ, 4 ಬಾಗಿಲಲ್ಲಿ ನಿಂತು ಯಾಚಿಸುವುದು ನನಗೆ ರಕ್ತಗತವಾಗಿ ಬಿಟ್ಟಿದೆ, ಇಂದೇಕೆ ಅದನ್ನು ತಪ್ಪಿಸಲಿ ಎಂದು ವಿನಯದಿಂದ ನುಡಿದು ಹೋದರು. ಓಕೆ, ಇದಕ್ಕಿಂತ ಮುಂಚೆ ಇನ್ನೂ ಒಂದು ಸಾಲು ಬರ್ತದೆ. ಏನಂದರೆ, ಯಜಮಾನರಿಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸಿ ಅಂತ ಏನಿದೆ, ನನ್ನ ಋಣ ತೀರಿತು ಅಂತೇನಿದೆ, ಅದನ್ನು ಕೂಡ ನೀವು ಇಲ್ಲಿ ಸೇರಿಸಿಕೊಳ್ಬೇಕು ಸ್ಟಾರ್ಟಿಂಗ್. ಓಕೆ, ಸಂದರ್ಭದೊಡನೆ ವಿವರಿಸಿ ಇವುಗಳನ್ನು ಯಜಮಾನರಿಗೆ ತಲುಪಿಸಿ ಬಿಡಿ. ಈ ವಾಕ್ಯವನ್ನು ಡಾಕ್ಟರ್ BGL ಸ್ವಾಮಿ ಅವರು ಬರೆದಿರುವ ಹಸುರು ಹೊನ್ನು ಕೃತಿಯಿಂದ ಆಯ್ದ ಅರಳಿಕಟ್ಟೆ. ಹಸುರು ಹೊನ್ನು ಅನ್ನುವಂಥದ್ದು ಆಕರ ಕೃತಿ ಇದು. ಸಂದರ್ಭ: ಅಶ್ವತ್ಥ ಕಟ್ಟೆಯ ಕಾರ್ಯವನ್ನು ಮುಗಿಸಿದ ಶೇಷಪ್ಪನವರು ಲೇಖಕರ ತಂದೆಗೆ ಕೃತಜ್ಞತೆ ಅರ್ಪಿಸುವ, ಕೃತಜ್ಞತೆ ಅಂದರೆ ಉಪಕಾರವನ್ನು ಸ್ಮರಿಸುವ ಅಂತ, ಅರ್ಪಿಸುವ ಸಲುವಾಗಿ ತಂದಿದ್ದ ಪಂಚಪಾತ್ರೆ, ಉದ್ಧರಣೆ, ಹೂವು ಇತ್ಯಾದಿಗಳನ್ನು ಲೇಖಕರ ಸೋದರತ್ತೆಯ ಕೈಲಿಟ್ಟು ಈ ಮಾತನ್ನು ಹೇಳಿದರು. ಲೇಖಕರ ತಂದೆಯ ನೆರವನ್ನು ಸ್ವಾರಸ್ಯ ಇದು. ಲೇಖಕರ ತಂದೆಯ ನೆರವನ್ನು ಸ್ಮರಿಸುವ ಶೇಷಪ್ಪನವರ ಪ್ರಾಮಾಣಿಕ ಕೃತಜ್ಞತಾ ಭಾವನೆ ಇಲ್ಲಿ ವ್ಯಕ್ತವಾಗಿದೆ. ಒಂದಿಷ್ಟು ಹಾಲು ಕುಡಿದು ಹೋಗಬೇಕು. ಈ ವಾಕ್ಯವನ್ನು ಡಾಕ್ಟರ್ BGL ಸ್ವಾಮಿ ಅವರು ಬರೆದಿರುವ ಹಸುರು ಹೊನ್ನು ಕೃತಿಯಿಂದ ಆಯ್ದ ಅರಳಿಕಟ್ಟೆ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಶೇಷಪ್ಪನವರು ಲೇಖಕರ ಮನೆಯಲ್ಲಿ ತಮ್ಮ ಕೃತಜ್ಞತೆ ಸಲ್ಲಿಸಿ ಹೊರಡಲು ಅನುವಾದಾಗ ಸೋದರತ್ತೆಯು ಅವರನ್ನು ಉಪಚರಿಸುವ ಸದುದ್ದೇಶದಿಂದ ಈ ಮಾತನ್ನು ಹೇಳಿದರು. ಸ್ವಾರಸ್ಯ: ಶೇಷಪ್ಪನವರಂತಹ ವೃದ್ಧರ ಬಗ್ಗೆ ಸೋದರತ್ತೆಗಿದ್ದ ಕಾಳಜಿ ಹಾಗೂ ಆತಿಥ್ಯದ ಗುಣ ಇಲ್ಲಿ ವ್ಯಕ್ತವಾಗಿದೆ. ಅಕ್ಕಿ, ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. ಈ ವಾಕ್ಯ ಆಕರಂತೂ ಅದೇ ಇರ್ತದೆ. ಸಂದರ್ಭ: 4 ಜನರಿಗೆ ಭೋಜನ ಬಡಿಸಬೇಕಿದ್ದುದರಿಂದ ತಾನು ಭಿಕ್ಷೆಗೆ ಹೋಗಬೇಕು ಎಂದು ಶೇಷಪ್ಪನವರು ಹೇಳಿದಾಗ ಲೇಖಕರ ಸೋದರತ್ತೆ ಅನುಕಂಪದಿಂದ ಈ ಮಾತನ್ನು ನುಡಿದರು. ಸ್ವಾರಸ್ಯ: ಕಡು ಬಡತನದಲ್ಲಿದ್ದರೂ ಭೋಜನ ವ್ಯವಸ್ಥೆ ಮಾಡುತ್ತಿರುವ ವೃದ್ಧನಿಗೆ ನೆರವಾಗುವ ಸೋದರತ್ತೆಯ ಪರೋಪಕಾರಿ ಗುಣ ಇಲ್ಲಿದೆ. ಅಶ್ವತ್ಥ ಬರಿಯ ಮರವಲ್ಲ. ಸಂದರ್ಭ: ಅಶ್ವತ್ಥ ಬರಿಯ ಮರವಲ್ಲ, ಕಟ್ಟೆ ಯಾವುದೋ ಕಟ್ಟೆಯಲ್ಲ. ಇವೆರಡೂ ಜನಜೀವನದಲ್ಲಿ ಬಹುಕಾಲದಿಂದ ಒಂದಾಗಿ ಬಿಟ್ಟಿವೆ. ಹೀಗೆ ಅಶ್ವತ್ಥ ಮರ ಹಾಗೂ ಕಟ್ಟೆಗಳ ಉಪಯೋಗಗಳನ್ನು ಲೇಖಕರು ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಅಶ್ವತ್ಥ ಮರ ಕೇವಲ ಒಂದು ಮರವಾಗಿರದೆ ಒಂದು ಹಳ್ಳಿಯ ಜನಜೀವನ, ಸಾರ್ವಜನಿಕ ಸಮಾರಂಭಗಳು ಹಾಗೂ ಜನರ ಸುಖ ದುಃಖಗಳೊಂದಿಗೆ ಹಾಸುಹೊಕ್ಕಾಗಿದೆ ಎಂಬುದು ಇದರ ಸ್ವಾರಸ್ಯವಾಗಿದೆ. ಭಾಷಾಭ್ಯಾಸ: ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ನಿತ್ಯ, ನಿಚ್ಚ, ಕಾರ್ಯ, ಕಜ್ಜ, ಸಂಸ್ಥಾ, ಸಂತೆ, ಸ್ಥಾನ, ತಾನ, ರಕ್ತ, ರಕುತ, ಭಿಕ್ಷೆ, ಬಿಕ್ಕೆ.
ಇನ್ನು ವಿರುದ್ಧಾರ್ಥಕ ನೋಡ್ರಿ, ಇಳಿ ಏರು, ಆಸೆ ನಿರಾಸೆ, ಕೃತಜ್ಞತೆ ಕೃತಜ್ಞತೆ, ಭಾರ ಹಗುರ, ಭಯ ನಿರ್ಭಯ, ನಿಶ್ಚಿಂತೆ ಚಿಂತೆ. ಇನ್ನು ವಿಭಿನ್ನ ಅರ್ಥಗಳನ್ನು ಬರೆಯೋದಕ್ಕೆ ಕೊಟ್ಟಿದ್ದಾರೆ ವಾಕ್ಯ ರೂಪದಲ್ಲಿ. ತೊರೆ ಅಂದರೆ ಎರಡು ಅರ್ಥ, ಒಂದು ನದಿ ಅಂತ, ನೀರಿನ ಮೂಲ, ನೀರು ಹರಿಯುವಂಥದ್ದು. ಇನ್ನೊಂದು ಬಿಡು ಅಂತ. ವಿಡಿಯೋ ಪಾಸ್ ಮಾಡಿ ನೀವು ಬರ್ಕೊಡ್ರಿ. ಮಡಿ ಅಂತಂದ್ರೆ ಒಂದು ಶುದ್ಧ ಅರ್ಥ ಆಗತ್ತ, ಹೌದಾ. ಇನ್ನೊಂದು ಏನಪ್ಪ, ಸಾವು. ಮಡಿ ಅಂತಂದ್ರೆ ಒಂದು ಶುದ್ಧ, ಇನ್ನೊಂದು ಸಾವು. ಇನ್ನು ಕಳೆ ಅಂದರೆ ಒಂದು ತೇಜಸ್ಸು, ಇನ್ನೊಂದು ಕಸ ಅಥವಾ ಬೇಡವಾದ ಗಿಡ ಅಂತ ಆಗತ್ತೆ. ಮುಗಿ ಅಂದರೆ ಮುಕ್ತಾಯವಾಗು, ಮತ್ತು ಇನ್ನೊಂದೇ ನಮಸ್ಕರಿಸು ಅಂತ ಆಗತ್ತೆ. ಸೊ ಈ ವಿಭಿನ್ನ ಅರ್ಥಗಳನ್ನು ನೀವು ಬರ್ಕೊಡ್ರಿ. ಇಲ್ಲಿ ಸಂಧಿ ಬಿಡಿಸಿ ಹೇಳೋದಿದೆ ನೋಡ್ರಿ. ಮನೆಗೊಬ್ಬ, ಮನೆಗೆ ಒಬ್ಬ, ಮನೆಗೊಬ್ಬ ಲೋಪ ಸಂಧಿ. ಕಿವಿ ಅಂತೂ, ಕಿವಿ ಅಂತೂ ಯಕಾರಾಗಮ. ಭಿಕ್ಷೆಯಿಂದ, ಭಿಕ್ಷೆಯಿಂದ ಯಕಾರಾಗಮ. ಮರಕ್ಕೆ ಒಂದು, ಮರಕ್ಕೊಂದು ಲೋಪಸಂಧಿ. ಇದು ಏಕೆ, ಇದೇಕೆ ಲೋಪಸಂಧಿ. ಓಕೆ ವಿದ್ಯಾರ್ಥಿಗಳೇ, ಇದಿಷ್ಟು ಅರಳಿಕಟ್ಟೆ ಪಾಠದ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸ ಆಗಿತ್ತು. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿರಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.